ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ಮ್. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ಮ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಜಮೀನಿನ ಪಹಣಿಯನ್ನು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಥರ ಲಿಂಕ್ ಮಾಡೋದು ಅಂತ. ಆಲ್ರೆಡಿ ಗೌರ್ಮೆಂಟವರು ಅನೌನ್ಸ್ ಮಾಡಿದ್ದಾರೆ. ಕಡ್ಡಾಯವಾಗಿ ಎಲ್ಲ ರೈತರು ಅವರ ಜಮೀನಿನ ಪಹಣಿಗೆ ಅವರ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅಂತ. ಸೊ ಹಾಗಾಗಿ ಅದನ್ನು ಯಾವ ಥರ ಲಿಂಕ್ ಮಾಡೋದು ಮತ್ತು ಅದೇನು ಪ್ರೊಸೆಸ್ ಇದೆ ಅದೆಲ್ಲನೂ ಕೂಡ ನಾನು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಂತಂದರೆ, ಸೊ ವಿಡಿಯೋ ತುಂಬ ಲೆಂತ್ ಆಗ್ಬೋದು. ಸೊ ದಯವಿಟ್ಟು ಆ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂತಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕೂಡ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿಕೊಡ್ರಿ. ಸೊ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಭೂಮಿ ಸರ್ವಿಸ್ 4 ಅಂತ ಟೈಪ್ ಮಾಡ್ಕೊಳ್ರಿ. ಭೂಮಿ ಸರ್ವಿಸ್ 4 ಅಂತ ಟೈಪ್ ಮಾಡಿಕೊಂಡು ನೀವು ಎಂಟರ್ ಕೊಟ್ಟರೆ ನೀವು ನೋಡ್ಬೋದು. ಫಸ್ಟ್ ಒನ್ ಇದೆ, ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. RTC ಆಧಾರ್ ಲಿಂಕ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಹೇಳಿದೆ. ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಭೂಮಿ ನಾಗರಿಕ ಸೇವೆಗಳು ಅಂತೇಳಿ ಓಪನ್ ಆಗುತ್ತೆ. ಅಲ್ಲಿ ನೀವು ಯಾರ್ದು ಪಹಣಿ ಮತ್ತೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಸೊ ಅವ್ರದ್ದು ಫೋನ್ ನಂಬರ್ನ ಹಾಕಿ ನೀವು OTP ತಗೋಬೇಕಾಗುತ್ತೆ. ಅವ್ರ ಫೋನ್ ನಂಬರ್ ಇಲ್ಲ ಅಂತಂದ್ರೂ ಅವ್ರ ಮನೆಯವ್ರದ್ದು ಫೋನ್ ನಂಬರ್ನ ಹಾಕಿ ನೀವು OTP ತಗೋಬಹುದು. ಸೊ ಇಲ್ಲಿ ನಂಬರ್ನ ಹಾಕ್ತಿದ್ದೀನಿ. ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ, ಅದನ್ನ ಎಂಟ್ರಿ ಮಾಡ್ಕೊಳ್ರಿ. ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಕೊಂಡು ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಆ OTPನ ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ಭೂಮಿ ನಾಗರಿಕ ಸೇವೆಗಳು ಅಂತೇಳಿ ಓಪನ್ ಆಗುತ್ತೆ. ಇಲ್ಲಿ ಯಾರ್ದು ನೀವು ಪಹಣಿ ಮತ್ತೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು, ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಮತ್ತೆ ಅವರ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಅದನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ, ಅದನ್ನ ನೀವು ಟಿಕ್ ಮಾಡಿಕೊಂಡು ವೆರಿಫೈ ಅಂತ ಕೊಡಬೇಕಾಗುತ್ತೆ. ನಿಮ್ಗೆ ಈ ತರ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತೇಳಿ ಓಕೆ ಅಂತ ಕೊಡಿ. ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಧಾರ್ ಪರಿಶೀಲನೆಯನ್ನು ಬಳಸಿಕೊಂಡು ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಿ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ್ರೆ ನಿಮ್ಗೆ ಮತ್ತೆ eKYC ಓಪನ್ ಆಗುತ್ತೆ. ಇಲ್ಲಿ ಇನ್ನೊಂದ್ಸಲ ನೀವು ಆ ಕ್ಯಾಂಡಿಡೇಟ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ. ಸೊ ವಿಡಿಯೋ ತುಂಬ ಲೆಂತ್ ಆಗ್ಬೋದು. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಏನಕ್ಕಂತಂದ್ರೆ ನಿಮಗೆ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಇಲ್ಲೊಂದು ಟಿಕ್ ಮಾರ್ಕ್ ಇರುತ್ತೆ, ಅದ್ರ ಕ್ಲಿಕ್ ಮಾಡಿಕೊಂಡು ಇಲ್ಲಿ OTP ಮತ್ತೆ ಫೇಸ್ ಕ್ಯಾಪ್ಚರ್ ಮತ್ತೆ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಂತ ಇದೆ. ಸೊ ಬೆಸ್ಟ್ ಅಂದ್ರೆ OTP ತಗೊಳ್ಳೋದು. ಒಂದು ವೇಳೆ ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಇಲ್ಲ ಅಂತಂದ್ರೆ ನೀವು ಫಿಂಗರ್ ಪ್ರಿಂಟ್ ತಗೊಂಡು ನೀವು ಕಂಟಿನ್ಯೂ ಮಾಡ್ಬೋದು. ಸೊ ನಾನಿಲ್ಲಿ OTPನ ಕ್ಲಿಕ್ ಮಾಡ್ಕೋತೀನಿ. ಮಾಡಿಕೊಂಡು OTP ಪಡೆಯಿರಿ ಅಂತ ಇರುತ್ತೆ, ಅದ್ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ರಿ. ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೆ ಒಂದು OTP ಹೋಗಿರುತ್ತೆ. ಸೊ OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ OTPನ ಇಲ್ಲಿ ಎಂಟ್ರಿ ಮಾಡ್ಕೋತೀನಿ ನಾನು. ಸಬ್ಮಿಟ್ ಅಂತ ಇರುತ್ತೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ನೀವು ಇಲ್ಲಿ ನೋಡ್ಬೋದು, ನೀವು ಯಾರ ಆಧಾರ್ ಕಾರ್ಡ್ನ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡಿರ್ತೀರೋ ಸೊ ಅವ್ರದ್ದು ಆ ಪ್ರೊಫೈಲ್ ಈ ತರ ಓಪನ್ ಆಗುತ್ತೆ. ಅವರ ಹೆಸರಿದೆ, ಅವರ ಆಧಾರ್ ಕಾರ್ಡ್ ನಂಬರ್ ಲಾಸ್ಟ್ 4 ಡಿಜಿಟ್ ನಂಬರ್ ಇದೆ, ಅವರ ಅಡ್ರೆಸ್ ಇದೆ, ಹೆಸರು ಮತ್ತೆ ತಂದೆ ಹೆಸರು ಮತ್ತೆ ಡಿಸ್ಟ್ರಿಕ್ಟ್, ಊರು ಮತ್ತೆ ಸ್ಟೇಟ್ ಎಲ್ಲಾನು ಇದೆ. ಇಲ್ಲಿ ಲೆಫ್ಟ್ ಅಲ್ಲಿ ನೀವು ನೋಡ್ಬೋದು ಆ ಲಿಂಕ್ ಆಧಾರ್ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ್ರೆ ನಿಮಗೆ ಕೆಲವೊಂದೆಲ್ಲ ಕೊಟ್ಟಿರ್ತಾನೆ. ಸೊ ನೀವು ಯಾವ ತರ ಆಧಾರ್ ಕಾರ್ಡ್ಗೆ ಮತ್ತೆ ಪಹಣಿಗೆ ಲಿಂಕ್ ಮಾಡಬೇಕು ಅನ್ನೋದನ್ನ ಸೊ ಅದೆಲ್ಲ ಓದ್ಕೊಂಡು ಸೊ ಕೆಳಗಡೆ ನೀವು ನೋಡ್ಬೋದು ಇವ್ರ ಹೆಸರಲ್ಲಿ 2 ತರ ಜಮೀನಿದೆ. ಒಂದು 4 ಎಕರೆ, ಇನ್ನೊಂದು 8 ಎಕರೆ 28 ಗುಂಟೆ.
ಸೊ ಇದರಲ್ಲಿ ನೀವು ಯಾವುದಕ್ಕೆ ಲಿಂಕ್ ಮಾಡಬೇಕು ಅನ್ನೋದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೀವು ಎರಡನ್ನೂ ಕೂಡ ಲಿಂಕ್ ಮಾಡ್ಕೋಬೇಕು. ಸೊ ನಾನು ಸದ್ಯಕ್ಕೆ ನಿಮಗೆ ತೋರಿಸೋ ಸಲುವಾಗಿ ಒಂದನ್ನು ಲಿಂಕ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಅದಾದ್ಮೇಲೆ ಕೆಳಗಡೆ ಒಂದು ಇದು ಟಿಕ್ ಮಾರ್ಕ್ ಇರುತ್ತೆ. ಸೊ ನೀವು ಇಲ್ಲೇ ಡೈರೆಕ್ಟಾಗಿ ಲಿಂಕ್ ಮಾಡ್ಕೋಬೋದು. ಸೊ ಇಲ್ಲ ಅಂತಂದ್ರೂ ಕೂಡ ಇಲ್ಲಿ ಕೆಳಗಡೆ ಒಂದು ಟಿಕ್ ಮಾರ್ಕ್ ಇರುತ್ತೆ. ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ರಿ. ಸೊ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಆ ಡಿಸ್ಟಿಕ್ ಹಾಕೋಬೇಕು. ಯಾವ ಡಿಸ್ಟಿಕ್ ಬರುತ್ತೆ ನಿಮ್ಮದು ಜಮೀನು ಅಂತ ಹೇಳ್ಬಿಟ್ಟು, ಆಮೇಲೆ ತಾಲೂಕು, ಆಮೇಲೆ ಹೋಬಳಿ ಹಾಕೋಬೇಕು, ಆಮೇಲೆ ಗ್ರಾಮ, ಆಮೇಲೆ ಇಲ್ಲಿ ಆ ಸರ್ವೆ ನಂಬರ್ನ ಹಾಕೋಬೇಕಾಗತ್ತೆ. ನೀವು ಗೋ ಅಂತ ಕೊಟ್ಟರೆ ಅವ್ರ ಈಸಾ ಓಪನ್ ಆಗುತ್ತೆ. ಈಸಾ ಬಂದು 1 2 3 ಯಾವುದಿರುತ್ತೆ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ಸರ್ಚ್ ಅಂತ ಕೊಡಿ. ಇಲ್ಲಿ ನೀವು ನೋಡ್ಬೋದು ಆ ಮಾಲೀಕರನ್ನು ಆಯ್ಕೆ ಮಾಡಿ ಆ ಮಾಲೀಕರ ಹೆಸರು ಆಧಾರ್ನಲ್ಲಿರುವ ಹೆಸರಿಗೆ ಹೊಂದಾಣಿಕೆಯಾಗಬೇಕು. ಇಲ್ಲಿ 2 ಜಮೀನಿದೆ, ಅದರಲ್ಲಿ ಒಂದು ಯಾವುದಾದ್ರೂ ಒಂದು ಟಿಕ್ ಮಾಡ್ಕೊಂಡು ನೋಡೋಣ. ನಾನು ಇವಾಗ ಟಿಕ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಈ ಥರ ಕ್ಲಿಕ್ ಮಾಡಿಕೊಂಡ್ರೆ ಆ ಪಹಣಿಯಲ್ಲಿರುವ ಹೆಸರು ಆಧಾರ್ ಆ ಹೆಸರಿನೊಂದಿಗೆ ಹೊಂದಾಣಿಕೆಯಾಗುತ್ತದೆ ಅಂತೇಳಿ ಬರುತ್ತೆ. ನೀವು ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಕೆಳಗಡೆ ನೀವು ನೋಡ್ಬೋದು, ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಲಿಂಕ್ ಅಂತ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಒಂದು OTP ಹೋಗುತ್ತೆ. ಇನ್ನೊಂದ್ಸಲ ನೀವು ಯಾವ ನಂಬರ್ನ ಹಾಕಿರ್ತೀರ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. OTPನ ಎಂಟ್ರಿ ಮಾಡಿಕೊಂಡು ವೆರಿಫೈ OTP ಅಂತ ಕೊಟ್ಟರೆ ದಯವಿಟ್ಟು ಖಚಿತಪಡಿಸಿ ಅಂತ ಹೇಳಿ ಬರುತ್ತೆ. ಪ್ಲೀಸ್ ಕನ್ಫರ್ಮ್ ಅಂತ ಹೌದು ಅಂತ ಕೊಡಿ. ನಿಮ್ಮ ಪಹಣಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ವಿಡಿಯೋನ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ರಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.